ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬೇಸಿಗೆಗೆ ಪರ್ಫೆಕ್ಟ್ ಆಗಿರೋ ಡ್ರಿಂಕು ರಾಗಿ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟಿಂದ ರಾಗಿ ಹಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದೇ 1 ಕಪ್ ರಾಗಿ ಹಿಟ್ಟು, 1 ಕಪ್ ಪುಡಿ ಬೆಲ್ಲ, 1 ಕಪ್ ಹಸಿ ತೆಂಗಿನಕಾಯಿ. ಈಗ ಒಂದು ಒಲೆ ಮೇಲೆ ದಪ್ಪ ತಳದ ಪಾತ್ರೆನ ಇಟ್ಟಿದ್ದೀನಿ. ಇವಾಗ 1 ಕಪ್ ರಾಗಿ ಹಿಟ್ಟು ತೋರಿಸಿದ್ನಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಬೇಸಿಗೆಗೆ ಪರ್ಫೆಕ್ಟ್ ಆಗಿರೋ ಡ್ರಿಂಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ರಾಗಿ ಹಾಲನ್ನು ಮಾಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ರಾಗಿ ನೆನೆಸಿ ಇಡೀ ರಾತ್ರಿ ನೆನೆಸಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟಿನಿಂದ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಾಗಿ ಹಿಟ್ಟಿನ ಕಲರು ಚೇಂಜ್ ಆಗಿದೆ ನೋಡಿ. ಆಗಲೇ ಮನೆ ತುಂಬ ಸ್ಮೆಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ರಾಗಿ ಹಿಟ್ಟಿನ ಸ್ಮೆಲ್ಲು. ಬೇಸಿಗೆಯಲ್ಲಿ ರಾಗಿ ಗಂಜಿ ಕುಡಿಬೇಕು. ರಾಗಿ ಹಿಟ್ಟಿನಿಂದ ಮಾಡಿರೋ ಯಾವುದಾದ್ರೂ ಪದಾರ್ಥನ ತಿಂತಾ ಇರಬೇಕು. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಗಳು ಸಿಗುತ್ತೆ. ಏನೇನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ರಾಗಿ ಅಲ್ಲಿ ತುಂಬ ಕ್ಯಾಲ್ಶಿಯಂ ಇರುತ್ತೆ ಫ್ರೆಂಡ್ಸ್. ಈ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡೋ ಕೆಪಾಸಿಟಿ ಇದೆ ಈ ರಾಗಿಯಲ್ಲಿ. ದಿನ 1 ಗ್ಲಾಸ್ ಕುಡಿದ್ರೂ ತುಂಬ ಒಳ್ಳೆಯದು. ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾಗೋ ತನಕ ಕಾಯಬೇಕು. ಈಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಹುರಿದಿರೋ ಅಂತಹ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. 1 ಕಪ್ಪಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, 1 ಕಪ್ಪು ಬೆಲ್ಲ, ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೆನೆಸಿರೋ ಅಂತಹ 8 ಬಾದಾಮಿನ ಹಾಕ್ತಾಯಿದ್ದೀನಿ. 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಥರ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಜಾಲರಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸೋಸ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಸೋಸ್ಕೊಳ್ಳೋಣ. ಈ ರೀತಿ 1 ಸ್ಪೂನಿನ ಸಹಾಯದಿಂದನೂ ಸೋಸ್ಕೋಬೋದು. ಇವಾಗ ಫ್ರೆಂಡ್ಸ್ ಇದನ್ನು ಇನ್ನೂ ಒಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬರೋಣ. ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಮತ್ತೆ ಸೋಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನೂ ಇಲ್ಲ, ನೀಟಾಗಿ ಸೋಸಿದ್ದೀನಿ. ಇದನ್ನು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ಈಗ ಯಾವುದಾದ್ರೂ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ದನ ಕರುಗಳು ಇದ್ದರೆ, ಮೇಕೆ ಇದ್ದರೆ ಅದನ್ನು ಕೊಡಿ. ಅದು ಆರಾಮಾಗಿ ಖುಷಿಯಿಂದ ತಿನ್ಕೊಂಡು ಹೋಗುತ್ತೆ. ಸ್ವೀಟ್ ಆಗಿರುತ್ತೆ. ಇದನ್ನು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರಾಗಿ ನ್ಯಾಚುರಲ್ ಕೂಲಿಂಗ್ ಫುಡ್ಡು. ದೇಹದ ಹೀಟನ್ನು ಕಡಿಮೆ ಮಾಡಿಬಿಡುತ್ತೆ ಫ್ರೆಂಡ್ಸ್. ಬಾಡಿನ ನಮ್ಗೆ ಯಾವಾಗಲೂ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ರಾಗಿ ಹಾಲು. ಬೇಸಿಗೆ ಕಾಲಕ್ಕೆ ಪರ್ಫೆಕ್ಟ್ ಆಗಿರೋ ರಾಗಿ ಹಾಲು ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಒಂದ್ಸಲ ಟೇಸ್ಟ್ ನೋಡ್ಕೊಂಡ್ರಿ.
ಸ್ವೀಟ್ ಏನಾದರೂ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನನಗೆ ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಈಸಿಯಾಗಿ ರಾಗಿ ಹಿಟ್ಟಿನಿಂದ ರಾಗಿ ಹಾಲು ಮಾಡಿ ತೋರಿಸ್ದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ರಾಗಿ ಹಾಲು ಎನರ್ಜಿ ಡ್ರಿಂಕ್ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಮ್ಮ ದೇಹದ ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಕೂಡ ರಿಚ್ ಆಗಿರುತ್ತೆ. ನಮ್ಮ ಮೂಳೆಯನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಬೇಸಿಗೆಗೆ ಪರ್ಫೆಕ್ಟ್ ಆಗಿರೋ ರಾಗಿ ಹಾಲು ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.